9ನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ 1 ಪಾಶ್ಚಾತ್ಯ ಧರ್ಮಗಳು ಪ್ರಶ್ನೋತ್ತರ. ಮುಖ್ಯ ಪ್ರಶ್ನೆ 1. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. 1. ಯಹೂದಿ ಧರ್ಮದ ಮೂಲ ಪುರುಷ ಡ್ಯಾಶ್. ಉತ್ತರ ಅಬ್ರಹಂ. ಯಹೂದಿ ಧರ್ಮದ ಮೂಲ ಪುರುಷ ಅಬ್ರಹಂ. 2. ಪಾರ್ಸಿ ಧರ್ಮದ ಸ್ಥಾಪಕರು ಡ್ಯಾಶ್. ಉತ್ತರ ಜರತುಷ್ಟ್ರ. ಪಾರ್ಸಿ ಧರ್ಮದ ಸ್ಥಾಪಕರು ಜರತುಷ್ಟ್ರ. ವಾಕ್ಯ 3. ಯೇಸು ಕ್ರಿಸ್ತರು ಹುಟ್ಟಿದ ಸ್ಥಳ ಡ್ಯಾಶ್. ಉತ್ತರ ಬೆತ್ಲೆಹೇಮ್. ಯೇಸು ಕ್ರಿಸ್ತರು ಹುಟ್ಟಿದ ಸ್ಥಳ ಬೆತ್ಲೆಹೇಮ್. ವಾಕ್ಯ 4. ಯೇಸು ಕ್ರಿಸ್ತರನ್ನು ಸಿಲುಬೆಗೇರಿಸಿದ ಬೆಟ್ಟ ಡ್ಯಾಶ್. ಉತ್ತರ ಗೋಲ್ಗೊಥಾ. ಯೇಸು ಕ್ರಿಸ್ತರನ್ನು ಸಿಲುಬೆಗೇರಿಸಿದ ಬೆಟ್ಟ ಗೋಲ್ಗೊಥಾ. ವಾಕ್ಯ 5. ಕ್ರೈಸ್ತ ಧರ್ಮವು ರೋಮಿನ ರಾಜ್ಯ ಧರ್ಮವಾಗಿದ್ದುದು ಚಕ್ರವರ್ತಿ ಡ್ಯಾಶ್ ನ ಆಳ್ವಿಕೆಯ ಅವಧಿಯಲ್ಲಿ. ಉತ್ತರ ಕಾನ್ಸ್ಟಾಂಟಿನ್. ಯೇಸು ಧರ್ಮವು ರೋಮಿನ ರಾಜ್ಯ ಧರ್ಮವಾಗಿದ್ದುದು ಚಕ್ರವರ್ತಿ ಕಾನ್ಸ್ಟಾಂಟಿನ್ ನ ಆಳ್ವಿಕೆಯ ಅವಧಿಯಲ್ಲಿ. ವಾಕ್ಯ 6. ಮಹಮ್ಮದ್ ಪೈಗಂಬರರು ಹುಟ್ಟಿದ ಸ್ಥಳ ಡ್ಯಾಶ್. ಉತ್ತರ ಮೆಕ್ಕಾ. ಮಹಮ್ಮದ್ ಪೈಗಂಬರರು ಹುಟ್ಟಿದ ಸ್ಥಳ ಮೆಕ್ಕಾ. ವಾಕ್ಯ 7. ಇಸ್ಲಾಂನ ಪವಿತ್ರ ಗ್ರಂಥ ಡ್ಯಾಶ್. ಉತ್ತರ ಕುರಾನ್. ಇಸ್ಲಾಂನ ಪವಿತ್ರ ಗ್ರಂಥ ಕುರಾನ್. ವಾಕ್ಯ 8. ಮಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಗಳನ್ನು ಡ್ಯಾಶ್ ಎನ್ನುವರು. ಉತ್ತರ ಖಲೀಫರು. ಮಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಗಳನ್ನು ಖಲೀಫರು ಎನ್ನುವರು. ಮುಖ್ಯ ಪ್ರಶ್ನೆ 2. ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಮಿತ್ರರೊಂದಿಗೆ ಚರ್ಚಿಸಿ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 9. ಯಹೂದಿ ಧರ್ಮದ 10 ಕಟ್ಟಳೆಗಳನ್ನು ಪಟ್ಟಿ ಮಾಡಿ. ಉತ್ತರ 1. ಯಾಹ್ವೆ ಹೊರತಾಗಿ ಬೇರೆ ದೇವರಿಲ್ಲ. 2. ಮೂರ್ತಿ ಪೂಜೆ ಸಲ್ಲದು. 3. ದೇವರ ಹೆಸರಿಗೆ ಕಳಂಕ ತರಬಾರದು. 4. ಸಬ್ಬತ್ ದಿನವನ್ನು ಪವಿತ್ರವೆಂದು ಕಾಣುವುದು. 5. ತಂದೆ ತಾಯಿಯರನ್ನು ಗೌರವಿಸಬೇಕು. 6. ವ್ಯಭಿಚಾರ ಸಲ್ಲದು. 7. ಕಳ್ಳತನ ಮಾಡಬಾರದು. 8. ಕೊಲೆ ಮಾಡಬಾರದು. 9. ಸುಳ್ಳು ಹೇಳಬಾರದು. 10. ಅಸೂಯೆ ಪಡಬಾರದು. ಪ್ರಶ್ನೆ 10. ಪಾರ್ಸಿ ಧರ್ಮವು ವೈದಿಕಾಚರಣೆಗಳಿಗೆ ಹತ್ತಿರವಾಗಿದೆ ಸಮರ್ಥಿಸಿ. ಉತ್ತರ ಪಾರ್ಸಿ ಧರ್ಮ ವೈದಿಕಾಚರಣೆಗಳಿಗೆ ಹತ್ತಿರವಾಗಿದೆ, ಏಕೆಂದರೆ ಒಳಿತು ಕೆಡುಕುಗಳ ನಡುವಿನ ಸಂಘರ್ಷದಲ್ಲಿ ಒಳಿತು ಗೆಲುವು ಸಾಧಿಸುವುದರಿಂದ ಮಾನವನು ಒಳಿತನ್ನೇ ಆಯ್ಕೆ ಮಾಡಿಕೊಳ್ಳಬೇಕು. ಇದು ಪಾರ್ಸಿ ಧರ್ಮದ ನಂಬಿಕೆ. ಇದೇ ರೀತಿ ಇವರ ಸೂರ್ಯೋಪಾಸನೆ, ಪೂಜೆ ಅಥವಾ ಆರಾಧನೆ ಅಥವಾ ಆಚರಣೆಗಳಿಗೆ ಸಂಬಂಧಿಸಿದ ಭಾಗವನ್ನು ಯಜ್ಞ ಎನ್ನುತ್ತಾರೆ. ಇವೆಲ್ಲವೂ ಸಂಸ್ಕೃತ ಮೂಲದ ಪದಗಳು ಎನ್ನುವುದನ್ನು ಗಮನಿಸಬಹುದು. ಪ್ರಶ್ನೆ 11. ಯೇಸು ಕ್ರಿಸ್ತನ ಜೀವನವನ್ನು ಕುರಿತು ಬರೆಯಿರಿ. ಉತ್ತರ ಜೀಸಸ್ ಜನನ ಸ್ಥಳವು ಜುಡಾಯ ಪ್ರಾಂತ್ಯದ ಬೆತ್ಲೆಹೇಮ್. ಜೀಸಸರು ಜೋಸೆಫ್ ಮತ್ತು ಮೇರಿ ಎಂಬ ಬಡ ದಂಪತಿಗಳ ಏಕೈಕ ಪುತ್ರ. ಜೀಸಸ್ ಅರಾಮಿಕ್ ಮತ್ತು ಸೆಮಿಟಿಕ್ ಭಾಷೆಗಳನ್ನು ಬಲ್ಲವರಾಗಿದ್ದರು. ಯೇಸು ಕ್ರಿಸ್ತರು ತಮ್ಮ 30ನೇ ವಯಸ್ಸಿನಲ್ಲಿ ಜಾನ್ನಿಂದ ದೀಕ್ಷಾಸ್ನಾನಕ್ಕೆ ಒಳಗಾದರು. ಯೇಸು ಕ್ರಿಸ್ತರು ಇಸ್ರೇಲ್ ದೇಶದಲ್ಲೆಲ್ಲ ಸಂಚರಿಸುತ್ತಾ ಮತ ಪ್ರಚಾರ ಹಾಗೂ ಬೋಧನೆಯಲ್ಲಿ ತೊಡಗಿದರು. ಕಾಲಾನಂತರದಲ್ಲಿ ಯಹೂದಿಗಳು ಯೇಸು ಕ್ರಿಸ್ತರನ್ನು ತಮ್ಮ ಧಾರ್ಮಿಕ ಮುಖಂಡನನ್ನಾಗಿ ಸ್ವೀಕರಿಸಿದರು. ಯೇಸು ಕ್ರಿಸ್ತರು ಮೊದಲು 12 ಜನ ಶಿಷ್ಯರನ್ನು ಹೊಂದಿದ್ದರು. ಧಾರ್ಮಿಕ ಡಂಬಾಚಾರಗಳನ್ನು ವಿರೋಧಿಸಿದ ಕಾರಣಕ್ಕಾಗಿ ಯಹೂದಿ ಸಂಪ್ರದಾಯ ವರ್ಗ ಅವರನ್ನು ವಿರೋಧಿಸಿತು. ರೋಮ್ ರಾಜ್ಯಪಾಲನು ಯೇಸುವಿಗೆ ಶಿಲುಬೆಗೇರಿಸುವ ಮರಣ ದಂಡನೆಯನ್ನು ನೀಡಿದನು. ಅದರಂತೆ ಗೋಲ್ಗೊಥಾ ಎಂಬಲ್ಲಿ ಯೇಸುವನ್ನು ಶಿಲುಬೆಗೇರಿಸಲಾಯಿತು. ಪ್ರಶ್ನೆ 12. ಯೇಸು ಕ್ರಿಸ್ತನ ಬೋಧನೆಗಳನ್ನು ಪಟ್ಟಿ ಮಾಡಿ. ಉತ್ತರ ದೇವರು ಒಬ್ಬನೇ, ದಯಾಮಯನಾದ ದೇವರು, ಸರ್ವ ಜೀವರಾಶಿಗಳ ತಂದೆ. ಪ್ರತಿಯೊಬ್ಬರಲ್ಲಿ ಸಹೋದರತ್ವ ಭಾವನೆ ಇರಬೇಕು. ನಾವು ಕಷ್ಟದಲ್ಲಿರುವವರನ್ನು ಪ್ರೀತಿಸಿದರೆ ದೇವರನ್ನು ಪ್ರೀತಿಸಿದಂತೆ. ಪರರಿಂದ ಯಾವುದನ್ನು ಬಯಸದೆ ನಾವು ಅವರ ಸೇವೆಯನ್ನು ಮಾಡಬೇಕು. ಮಾನವನ ಸೇವೆಯು ದೇವರ ಸೇವೆಗೆ ಸಮಾನವಾದುದು. ಮಾನವ ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟರೆ ಅದಕ್ಕೆ ದೇವರಿಂದ ಕ್ಷಮಾಪಣೆ ಇದೆ. ನಿನ್ನ ಶತ್ರುವನ್ನು ನೀನು ಪ್ರೀತಿಸು, ನಿನಗೆ ಕೆಟ್ಟದ್ದನ್ನು ಬಯಸುವವರಿಗೆ ನೀನು ಒಳ್ಳೆಯದನ್ನು ಬಯಸು. ಪ್ರಶ್ನೆ 13. ಕ್ರೈಸ್ತ ಧರ್ಮವು ಹೇಗೆ ಪ್ರಸಾರವಾಯಿತು. ಉತ್ತರ ಯೇಸುವನ್ನು ಶಿಲುಬೆಗೇರಿಸಿದ ನಂತರ ಅವರ ಶಿಷ್ಯರನ್ನು ಹಿಂಸಿಸಲಾಯಿತು. ಅವರಲ್ಲಿ ಕೆಲವರನ್ನು ಶಿಲುಬೆಗೇರಿಸಲಾಯಿತು. ಚಕ್ರವರ್ತಿ ಕಾನ್ಸ್ಟಾಂಟಿನ್ ಸಮಯದಲ್ಲಿ ಕ್ರಿಶ್ಚಿಯನ್ ಧರ್ಮವನ್ನು ರಾಜ್ಯ ಧರ್ಮವಾಗಿ ಸ್ವೀಕರಿಸಲಾಯಿತು. ತರುವಾಯ ಕ್ರಿಶ್ಚಿಯನ್ ಧರ್ಮವು ಯುರೋಪಿನಾದ್ಯಂತ ಹರಡಿತು.
ಇಂದು ಕ್ರಿಶ್ಚಿಯನ್ ಚರ್ಚುಗಳು ಪ್ರಪಂಚಾದ್ಯಂತ ಕಂಡು ಬರುತ್ತಿವೆ ಮತ್ತು ಹೆಚ್ಚಿನ ಸಂಖ್ಯೆಯ ಅನುಯಾಯಿಗಳನ್ನು ಹೊಂದಿವೆ. ಪ್ರಶ್ನೆ 14. ಮೊಹಮ್ಮದ್ ಪೈಗಂಬರರ ಜೀವನವನ್ನು ತಿಳಿಸಿ. ಉತ್ತರ: 570ರಲ್ಲಿ ಮೆಕ್ಕಾದಲ್ಲಿ ಜನಿಸಿದರು. ಇವರ ತಂದೆ ಅಬ್ದುಲ್ಲಾ ಹಾಗೂ ತಾಯಿ ಅಮೀನಾ. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯರನ್ನು ಕಳೆದುಕೊಂಡು ಚಿಕ್ಕಪ್ಪನ ಆರೈಕೆಯಲ್ಲಿ ಬೆಳೆದರು. ಇವರು ವಿಧವೆಯಾಗಿದ್ದ ಖದೀಜಾ ಎಂಬುವವರನ್ನು ವಿವಾಹವಾದರು. ಒಮ್ಮೆ ಜ್ಞಾನಾಸಕ್ತರಾಗಿದ್ದಾಗ ದೇವದೂತನು ಮೊಹಮ್ಮದರನ್ನು ನೀನು ಅಲ್ಲಾಹನ ಪ್ರವಾದಿ ಎಂದು ಉದ್ಗರಿಸಿದನು. ಮೊಹಮ್ಮದರು ಹೇಳಿದ ದೈವಿ ಸತ್ಯ ನುಡಿ ಸಂಗ್ರಹವೇ ಇಸ್ಲಾಂನ ಗ್ರಂಥ ಕುರಾನ್. ಮೆಕ್ಕಾದ ಸಾಂಪ್ರದಾಯಿಕ ವರ್ಗ ಇವರನ್ನು ವಿರೋಧಿಸಲು ಆರಂಭಿಸಿತು. ಇವರು 622ರಲ್ಲಿ ಮೆಕ್ಕಾದಿಂದ ಮದೀನಾದ ಕಡೆ ಪ್ರಯಾಣವು ಹಿಜಿರಾ ಶಕ ಎಂಬ ಹೆಸರಿನಿಂದ ಇತಿಹಾಸದಲ್ಲಿ ಪ್ರಸಿದ್ಧವಾಗಿದೆ. ಪ್ರಶ್ನೆ 15. ಹಿಜಿರಾ ಎಂದರೇನು? ಉತ್ತರ: 622ರಲ್ಲಿ ಮೊಹಮ್ಮದ್ ಪೈಗಂಬರರು ಮೆಕ್ಕಾದಿಂದ ಮದೀನಾದ ಕಡೆ ಪ್ರಯಾಣಿಸಿದರು. ಈ ಪ್ರಯಾಣವನ್ನು ಹಿಜಿರಾ ಶಕ ಎನ್ನುವರು. ಪ್ರಶ್ನೆ 16. ಇಸ್ಲಾಂನ ನಿಯಮಗಳು ಯಾವುವು? ಉತ್ತರ: ಕಲಿಮಾ, ಅಲ್ಲಾಹನಲ್ಲಿ ಮಾತ್ರ ನಂಬಿಕೆ, ಮಹಮ್ಮದರು ಅವರ ಪ್ರವಾದಿಗಳು. ನಮಾಜ್, ಪ್ರತಿದಿನ 5 ಬಾರಿ ಅಲ್ಲಾಹನಿಗೆ ಪ್ರಾರ್ಥನೆ ಸಲ್ಲಿಸಬೇಕು. ರೋಜಾ, ರಂಜಾನ್ ತಿಂಗಳಲ್ಲಿ ಉಪವಾಸ. ಜಕತ್, ಆದಾಯದಲ್ಲಿ ನಿಗದಿಪಡಿಸಿದ ಭಾಗವನ್ನು ಬಡವರಿಗೆ ದಾನ ನೀಡಬೇಕು. ಹಜ್, ಜೀವನದಲ್ಲಿ 1 ಬಾರಿ ಮೆಕ್ಕಾ ಯಾತ್ರೆ ಕೈಗೊಳ್ಳಬೇಕು. ಮುಖ್ಯ ಪ್ರಶ್ನೆ 3. ಚಟುವಟಿಕೆಗಳು. ಪ್ರಶ್ನೆ 1. ವಿವಿಧ ಪಾಶ್ಚಾತ್ಯ ಧರ್ಮಗಳ ಕುರಿತು ಹೆಚ್ಚಿನ ಮಾಹಿತಿ ಸಂಗ್ರಹಿಸಿ. ಪಾಶ್ಚಾತ್ಯ ಧರ್ಮಗಳನ್ನು ಇಂಗ್ಲಿಷ್ನಲ್ಲಿ ಸೆಮಿಟಿಕ್ ರಿಲಿಜಿಯನ್ ಎಂದು ಕರೆಯುತ್ತಾರೆ, ಏಕೆಂದರೆ ಇವೆಲ್ಲವೂ ಅಬ್ರಾಹಿಂ ಎಂಬ ಮೂಲ ಪುರುಷನ ನಂಬಿಕೆಯಿಂದ ಹುಟ್ಟಿಬಂದ ಅಬ್ರಾಹಿಂ ಧರ್ಮಗಳು ಆಗಿವೆ. ಇವುಗಳ ನಡುವೆ ಏಕದೇವೋಪಾಸನೆ, ಪ್ರವಾದಿಗಳ ಮೇಲಿನ ನಂಬಿಕೆ ಮತ್ತು ಪವಿತ್ರ ಧರ್ಮಗ್ರಂಥಗಳ ಅನುಸರಣೆಯಂಥ ಸಮಾನ ಅಂಶಗಳಿವೆ. 4 ಪ್ರಮುಖ ಪಾಶ್ಚಾತ್ಯ ಧರ್ಮಗಳ ಕೆಲವು ಮಾಹಿತಿ ನೀಡಲಾಗಿದೆ. 1. ಯಹೂದಿ ಧರ್ಮ. ಇದು ಪಾಶ್ಚಾತ್ಯ ಜಗತ್ತಿನ ಅತ್ಯಂತ ಪ್ರಾಚೀನ ಧರ್ಮವಾಗಿದೆ. ಇದರ ಅನುಯಾಯಿಗಳನ್ನು ಜೂಯಿಗಳು ಅಥವಾ ಯಹೂದ್ಯರು ಎಂದು ಕರೆಯುತ್ತಾರೆ. ಇವರ ಆದಿ ಭಾಷೆ ಹೀಬ್ರೂ. ಇವರ ಮೂಲ ಪುರುಷ ಅಬ್ರಾಹಿಂ ಮತ್ತು ಪ್ರಮುಖ ಪ್ರವಾದಿ ಮೋಸೆಸ್. ಇವರ ಪವಿತ್ರ ಗ್ರಂಥ ಹೀಬ್ರೂ ಬೈಬಲ್. 2. ಪಾರ್ಸಿ ಧರ್ಮ. ಈ ಧರ್ಮವು ಪರ್ಷಿಯಾ ದೇಶದಲ್ಲಿ ಆರಂಭವಾಯಿತು. ಮುಸ್ಲಿಮರ ದಾಳಿಯ ಕಾಲದಲ್ಲಿ ಇವರು ಭಾರತಕ್ಕೆ ವಲಸೆ ಬಂದು ನೆಲೆಸಿದರು. ಕ್ರಿಸ್ತಶಕ ಪೂರ್ವ 6ನೇ ಶತಮಾನದಲ್ಲಿದ್ದ ಇರಾನಿನ ಪ್ರವಾದಿ ಹಾಗೂ ಧಾರ್ಮಿಕ ಸುಧಾರಕ ಜರತುಷ್ಟ್ರ. ಆದ್ದರಿಂದ ಇದನ್ನು ಜೊರಾಸ್ಟ್ರಿಯನ್ ಧರ್ಮ ಎಂದು ಕರೆಯುತ್ತಾರೆ. ಇವರ ಧರ್ಮಗ್ರಂಥ ಅವೆಸ್ತಾ. ಇವರ ದೇವರೆಂದರೆ ಔರ್ ಮಜ್ದಾ. ಇವರು ಅಗ್ನಿ ಮತ್ತು ಸೂರ್ಯರನ್ನು ಆರಾಧಿಸುತ್ತಾರೆ. 3. ಕ್ರೈಸ್ತ ಧರ್ಮ. ಯೇಸು ಕ್ರಿಸ್ತರು ಇದರ ಸ್ಥಾಪಕರು. ಇವರ 12 ಜನ ಮುಖ್ಯ ಶಿಷ್ಯರನ್ನು ಅಪೊಸ್ತಲರು ಎನ್ನಲಾಗುತ್ತದೆ. ಆರಂಭದಲ್ಲಿ ರೋಮನ್ನರಿಂದ ಕ್ರೈಸ್ತರಿಗೆ ತೀವ್ರ ಕಿರುಕುಳವಿತ್ತು. ಆದರೆ ಚಕ್ರವರ್ತಿ ಕಾನ್ಸ್ಟಂಟೈನ್ ಆಳ್ವಿಕೆಯಲ್ಲಿ ಇದು ರೋಮಿನ ರಾಜ್ಯಧರ್ಮವಾದ ನಂತರ ಯುರೋಪಿನಾದ್ಯಂತ ಹಾಗೂ ಜಗತ್ತಿನಾದ್ಯಂತ ಹರಡಿತು. ಇವರ ಪವಿತ್ರ ಗ್ರಂಥ ಬೈಬಲ್. 4. ಇಸ್ಲಾಂ ಧರ್ಮ. ಇಸ್ಲಾಂ ಧರ್ಮವು ಪಶ್ಚಿಮ ಏಷ್ಯಾದ ಮರುಭೂಮಿ ಪ್ರದೇಶವಾದ ಅರೇಬಿಯಾ ದೇಶದಲ್ಲಿ ಆರಂಭವಾಯಿತು. ಮೆಕ್ಕಾ ಮತ್ತು ಮದೀನಾಗಳಲ್ಲಿ ಈ ಧರ್ಮ ಬೆಳೆಯಿತು. ಪೈಗಂಬರರು ಕ್ರಿಸ್ತಶಕ 622ರಲ್ಲಿ ಮೆಕ್ಕಾದಿಂದ ಮದೀನಕ್ಕೆ ಪ್ರಯಾಣವನ್ನು ಹಿಜಿರಾ ಶಕೆ ಎಂದು ಕರೆಯಲಾಗುತ್ತದೆ. ಇವರ ಪವಿತ್ರ ಗ್ರಂಥ ಕುರಾನ್. ಮುಖ್ಯ ಪ್ರಶ್ನೆ 4. ಯೋಜನೆ. 1. ಯಹೂದಿ, ಪಾರ್ಸಿ, ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳ ಬೋಧನೆಗಳ ಕುರಿತು ಪ್ರಬಂಧ ಬರೆಯಿರಿ. ಪೀಠಿಕೆ. ಪ್ರಪಂಚದ ಚರಿತ್ರೆಯಲ್ಲಿ ಪಶ್ಚಿಮದ ಪಾಶ್ಚಾತ್ಯಗಳಲ್ಲಿ ಜನ್ಮ ತಾಳಿದ ಯಹೂದಿ, ಪಾರ್ಸಿ, ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳನ್ನು ಪಾಶ್ಚಾತ್ಯ ಧರ್ಮಗಳು ಎನ್ನಲಾಗುತ್ತದೆ. ಒಬ್ಬನೇ ದೇವರಲ್ಲಿ ನಂಬಿಕೆ ಮತ್ತು ಸಚ್ಚರಿತ್ರದ ಜೀವನವನ್ನು ಬೋಧಿಸುವುದು ಈ ಧರ್ಮಗಳ ಸಾಮರ್ಥ್ಯವಾಗಿದೆ. ಪ್ರಸ್ತಾವನೆ. ಯಹೂದಿ ಧರ್ಮ. ಪ್ರವಾದಿ ಮೋಸೆಸ್ ನೀಡಿದ 10 ಕಟ್ಟಳೆಗಳು ಇದರ ಮೂಲ ಬೋಧನೆ. ಇದು ಮೂರ್ತಿ ಪೂಜೆಯನ್ನು ವಿರೋಧಿಸಿ ಎತ್ತರವನ್ನು ಗೌರವಿಸಲು ಹಾಗೂ ಕೊಲೆ, ಕಳ್ಳತನ, ಅಸೂಯೆಗಳನ್ನು ತ್ಯಜಿಸಲು ತಿಳಿಸುತ್ತದೆ. ಪಾರ್ಸಿ ಧರ್ಮ. ಪ್ರವಾದಿ ಜರತುಷ್ಟ್ರರು ಸ್ಥಾಪಿಸಿದ ಈ ಧರ್ಮವು ಸೂರ್ಯೋಪಾಸನೆಯನ್ನು ಬೆಂಬಲಿಸುತ್ತದೆ. ಒಳಿತು ಕೆಡುಕುಗಳ ಹೋರಾಟದಲ್ಲಿ ಮಾನವನು ಸದಾ ಒಳಿತನ್ನೇ ಆರಿಸಿಕೊಳ್ಳಬೇಕೆಂದು ಇದು ಸಾರುತ್ತದೆ. ಕ್ರೈಸ್ತ ಧರ್ಮ. ಯೇಸು ಕ್ರಿಸ್ತರ ಬೋಧನೆಗಳು ಪ್ರೀತಿ, ಕರುಣೆ ಮತ್ತು ಕ್ಷಮಾಗುಣ
ಆಧಾರಿತವಾಗಿದೆ. ಮಾನವನ ಸೇವೆಯೇ ದೇವರ ಸೇವೆ ಎಂದು ಸಾರಿದ ಇವರು ಶತ್ರುಗಳನ್ನು ಪ್ರೀತಿಸಲು ಬೋಧಿಸಿದರು. ಇಸ್ಲಾಂ ಧರ್ಮ. ಪ್ರವಾದಿ ಮೊಹಮ್ಮದರು ಸ್ಥಾಪಿಸಿದ ಈ ಧರ್ಮವು ಅಲ್ಲಾಹನಿಗೆ ಶರಣಾಗುವುದನ್ನು ಕಲಿಸುತ್ತದೆ. ಪ್ರಾಮಾಣಿಕತೆ, ಸ್ತ್ರೀಯರಿಗೆ ಗೌರವ ಹಾಗೂ ನಮಾಜ್, ಜಕಾತ್, ರೋಜಾಗಳನ್ನೊಳಗೊಂಡ ಶಿಸ್ತಿನ ಜೀವನವನ್ನು ಇದು ಬೋಧಿಸುತ್ತದೆ. ಉಪಸಂಹಾರ. ಎಲ್ಲ ಪಾಶ್ಚಾತ್ಯ ಧರ್ಮಗಳು ವಿಭಿನ್ನ ಕಾಲಘಟ್ಟದಲ್ಲಿ ಉಗಮವಾಗಿದ್ದರೂ ಅವುಗಳ ಅಂತಿಮ ಸಂದೇಶ ಒಂದೇ ಆಗಿದೆ. ಸಮಾಜದ ಕೆಡುಕುಗಳನ್ನು ನಿವಾರಿಸಿ ಜಗತ್ತಿನಲ್ಲಿ ಶಾಂತಿ, ಸಹೋದರತ್ವ ಮತ್ತು ಮಾನವೀಯತೆಯನ್ನು ಎತ್ತಿ ಹಿಡಿಯಲು ಇವು ಶ್ರಮಿಸಿವೆ.